ನಿಜವಾದ ರಾಜಕೀಯ ಅಂದ್ರೆ ಅದು ರಾಜಧಾನಿಗಳಲ್ಲಿ ನಡೆಯೋ ಚರ್ಚೆ ಅಲ್ಲ. ಅದು ಗೆಲ್ಲೋದು ತಳಮಟ್ಟದಲ್ಲಿ, ಹಳ್ಳಿಗಳಲ್ಲಿ. ಹಾಗಾದ್ರೆ ಇವತ್ತು ನಾವು ಒಂದು ಆಧುನಿಕ ಭಾರತೀಯ ಚುನಾವಣೆಯನ್ನ ಹೇಗೆ ಹೋರಾಡಿ ಗೆಲ್ತಾರೆ ಅನ್ನೋದರ ಆಳಕ್ಕೆ ಇಳಿಯೋಣ. ಒಂದೇ ಒಂದು ಕ್ಷೇತ್ರವನ್ನ ಪೂರ್ತಿಯಾಗಿ ವಿಶ್ಲೇಷಣೆ ಮಾಡೋ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಇವತ್ತಿನ ಕಥೆಯ ರಂಗಸ್ಥಳ ಕರ್ನಾಟಕ. ಒಂದೇ ರಾಜ್ಯ, ಆದ್ರೆ ಸಾವಿರಾರು ಸತ್ಯಗಳು. ಇಲ್ಲಿನ ರಾಜಕೀಯದ ನಾಡಿಮಿಡಿತವನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ದೊಡ್ಡ ಚಿತ್ರಣದಿಂದ ಚಿಕ್ಕ ಚಿತ್ರಣಕ್ಕೆ ಬರಬೇಕು. ಅಂದ್ರೆ ಇಡೀ ರಾಜ್ಯದ ಕಥೆಯಿಂದ ಒಂದು ಸಣ್ಣ ಭಾಗದ ಕಥೆಗೆ ಹೋಗ್ಬೇಕು. ಹೌದು, ನಾವು ಇಡೀ ರಾಜ್ಯದ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಾಗಿ ಕೇವಲ ಒಂದೇ ಒಂದು ಕಥೆಯ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸೋಣ. ವಿಧಾನಸಭಾ ಕ್ಷೇತ್ರ ಸಂಖ್ಯೆ 43. ಅದುವೇ ಗುಲ್ಬರ್ಗಾ ಗ್ರಾಮೀಣ. ನಮ್ಮ ಇವತ್ತಿನ ಇಡೀ ವಿಶ್ಲೇಷಣೆಯ ಕೇಂದ್ರಬಿಂದು ಇದೆ. ಈ ಕ್ಷೇತ್ರವೇ ನಮಗೆ ಪಾಠ ಹೇಳ್ಕೊಡ್ಲಿದೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಇಲ್ಲಿನ ರಾಜಕೀಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ನಾವು ಮೊದಲು ಇಲ್ಲಿನ ಮಣ್ಣು, ಇಲ್ಲಿನ ಜನರನ್ನ ಅರ್ಥ ಮಾಡ್ಕೊಳ್ಬೇಕು. ಏನಿದು ಗುಲ್ಬರ್ಗಾದ ನಿಜವಾದ ವಾಸ್ತವ? ಗುಲ್ಬರ್ಗಾ ಗ್ರಾಮೀಣ ಇದೊಂದು ಎಸ್ಸಿ ಮೀಸಲು ಕ್ಷೇತ್ರ. ಇಲ್ಲಿನ ಜೀವನವನ್ನ ನೋಡಿದ್ರೆ ಬಹುಪಾಲು ಗ್ರಾಮೀಣ ಅಂತಾನೆ ಹೇಳ್ಬೋದು. ಸುಮಾರು 67% ಜನ ಹಳ್ಳಿಗಳಲ್ಲೇ ವಾಸ ಮಾಡ್ತಾರೆ. ಅವರ ಬದುಕು, ಅವರ ಜೀವನ ಎಲ್ಲವೂ ಭೂಮಿ, ಕಾಲಕಾಲಕ್ಕೆ ಬರೋ ಮಳೆ ಇದನ್ನೇ ನಂಬ್ಕೊಂಡಿದೆ. ಇಲ್ಲಿ ಒಂದು ಸಂಖ್ಯೆ ಇದೆ, ಗಮನಿಸಿ, 58%. ಏನಿದು? ಇದು ಇಲ್ಲಿನ ಗ್ರಾಮೀಣ ಭಾಗದ ಸಾಕ್ಷರತಾ ಪ್ರಮಾಣ. ರಾಜ್ಯದ ಸರಾಸರಿ ಎಷ್ಟಿದೆ ಗೊತ್ತಾ? ಸುಮಾರು 75%. ಆ ಅಂತರವನ್ನೊಮ್ಮೆ ನೋಡಿ. ಇದು ಕೇವಲ ಒಂದು ನಂಬರ್ ಅಷ್ಟೇ ಅಲ್ಲ, ಇದು ಅವಕಾಶಗಳಲ್ಲಿರೋ ದೊಡ್ಡ ಕಂದಕ. ಇಲ್ಲಿನ ಜನರ ಜೀವನದ ಪ್ರತಿ ಹಂತದಲ್ಲೂ ಇದು ಕಾಣಿಸುತ್ತೆ. ತಲೆಮಾರುಗಳಿಂದ ಇಲ್ಲಿನ ಜನರ ಹೋರಾಟ ಇರೋದು ಮೂಲಭೂತ ಅವಶ್ಯಕತೆಗಳಿಗಾಗಿ, ಅಂದ್ರೆ ಕುಡಿಯೋ ನೀರಿಗಾಗಿ, ಓಡಾಡೋಕೆ ಒಳ್ಳೆ ರಸ್ತೆಗಾಗಿ. ಸರ್ಕಾರ ಕೂಡ ದೊಡ್ಡ ದೊಡ್ಡ ಯೋಜನೆಗಳನ್ನ ಘೋಷಿಸಿದೆ. ಕುಡಿಯೋ ನೀರಿಗೆ 7,200 ಕೋಟಿ ರೂಪಾಯಿ, ಗ್ರಾಮೀಣ ರಸ್ತೆಗಳಿಗೆ 1,000 ಕೋಟಿ ರೂಪಾಯಿ. ಆದರೆ ಇಷ್ಟು ದೊಡ್ಡ ಮೊತ್ತದ ಯೋಜನೆಗಳೇ ನಮಗೆ ಇನ್ನೊಂದು ಸತ್ಯವನ್ನ ಹೇಳ್ತಾವೆ. ಅದೇನಂದ್ರೆ ಇಲ್ಲಿನ ಸಮಸ್ಯೆಗಳು ಎಷ್ಟು ಆಳವಾಗಿ ಬೇರೂರಿವೆ ಅನ್ನೋದು. ನೋಡಿ, ನಮ್ಮ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಘನತೆಯಿಂದ ಬದುಕುವ ಹಕ್ಕನ್ನು ನೀಡುತ್ತೆ. ಕುಡಿಯೋ ನೀರು, ಉತ್ತಮ ರಸ್ತೆಗಳಂತಹ ಮೂಲಭೂತ ಸೌಕರ್ಯಗಳು ಆ ಘನತೆಯ ಭಾಗವೇ ಆಗಿವೆ. ಹಾಗೆ ಇಂತಹ ಯೋಜನೆಗಳನ್ನು ತಲುಪಿಸುವಾಗ ಜನರ ವೈಯಕ್ತಿಕ ಮಾಹಿತಿಯನ್ನ ಜವಾಬ್ದಾರಿಯುತವಾಗಿ ಬಳಸುವುದು ಕೂಡ ಅಷ್ಟೇ ಮುಖ್ಯ. ನಮ್ಮ ಡಿಪಿಡಿಪಿ ಕಾನೂನು ಕೂಡ ಇದನ್ನೇ ಹೇಳುತ್ತೆ. ಪ್ರತಿಯೊಬ್ಬರಿಗೂ ಅವರ ಡೇಟಾದ ಮೇಲೆ ಹಿಡಿತವನ್ನು ನೀಡುತ್ತೆ. ಹಾಗಾದ್ರೆ ಈ ದಿನನಿತ್ಯದ ಬದುಕಿನ ಕಷ್ಟ ಸುಖಗಳು, ಈ ನೀರು, ರಸ್ತೆಯ ಸಮಸ್ಯೆಗಳು ಇವೆಲ್ಲ ಓಟಾಡಿ ಹೇಗೆ ಬದಲಾಗುತ್ತೆ? ಬನ್ನಿ, ಚುನಾವಣೆಯ ಫಲಿತಾಂಶಗಳನ್ನೊಮ್ಮೆ ವಿಶ್ಲೇಷಣೆ ಮಾಡೋಣ. ಈ ಬದಲಾವಣೆನ ಒಮ್ಮೆ ನೋಡಿ. 2018ರಲ್ಲಿ ಬಿಜೆಪಿಯ ಬಸವರಾಜ ಮತ್ತಿಮೂಡ್ ಅವರಿಗೆ ಸಿಕ್ಕಿದ್ದು ಸುಮಾರು 40.5% ವೋಟು. ಅದೇ 2023ಕ್ಕೆ ಬರುವಷ್ಟರಲ್ಲಿ ಅದು 52.1%ಗೆ ಜಿಗಿದಿದೆ. ಅಂದ್ರೆ ಸ್ಪಷ್ಟ ಬಹುಮತ. ಇದು ಬೆಂಬಲ ಗಟ್ಟಿಯಾಗಿದೆ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ. ಆದ್ರೆ ಕಥೆಯಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ವೋಟ್ ಶೇರ್ನಲ್ಲಿ ಇಷ್ಟೊಂದು ದೊಡ್ಡ ಜಿಗಿತ ಕಂಡ್ರೂ ಗೆಲುವಿನ ಅಂತರ, ಅಂದ್ರೆ ಗೆದ್ದವರು ಮತ್ತೆ ಸೋತವರ ನಡುವಿನ ವೋಟುಗಳ ಸಂಖ್ಯೆ ಹೆಚ್ಚು ಬದಲಾಗಿಲ್ಲ. 2018ರಲ್ಲೂ ಅಷ್ಟೇ, 2023ರಲ್ಲೂ ಸುಮಾರು 12,600 ವೋಟುಗಳಂತರ ಅಷ್ಟೇ. ಇದು ನಮಗೇನ್ ಹೇಳುತ್ತೆ? ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಮೂರನೆಯ ಪ್ರಮುಖ ಪಕ್ಷವಾಗಿದ್ದ ಜೆಡಿಎಸ್ನ ವೋಟ್ ಬ್ಯಾಂಕು ಕುಸಿದಿದೆ. 2018ರಲ್ಲಿ ಜೆಡಿಎಸ್ಗೆ ಗಣನೀಯವಾಗಿ ವೋಟುಗಳು ಬೆದ್ದಿದ್ವು. ಆದರೆ 2023ರಲ್ಲಿ ಅದು ಹೋಯ್ತು. ಹಾಗಂತ ಆ ವೋಟುಗಳೆಲ್ಲ ಒಂದೇ ಕಡೆ ಹೋಗ್ಲಿಲ್ಲ. ಆ ವೋಟುಗಳು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ಹಂಚೋದ್ವು. ಇದರಿಂದ ಏನಾಯ್ತು? ಎರಡೂ ಪಕ್ಷಗಳ ವೋಟ್ ಶೇರ್ ಜಾಸ್ತಿ ಆಯ್ತು. ಆದರೆ ಬಿಜೆಪಿ ತನ್ನ ಮೂಲ ಮತಬ್ಯಾಂಕನ್ನ ಗಟ್ಟಿಯಾಗಿಟ್ಟುಕೊಂಡು ಜೆಡಿಎಸ್ನಿಂದ ಹೆಚ್ಚಿನ ವೋಟುಗಳನ್ನು ತನ್ನೆಡೆಗೆ ಸೆಳೆದುಕೊಂಡು 50% ಗಡಿಯನ್ನ ದಾಟಿತು. ಸರಿ, ಈಗ ನಾವು ಒಬ್ಬ ರಾಜಕೀಯ ತಂತ್ರಜ್ಞರ ದೃಷ್ಟಿಯಿಂದ ನೋಡೋಣ. ಅಂಕಿ ಸಂಖ್ಯೆಗಳು ನಮಗೆ ಏನಾಯ್ತು ಅಂತ ಹೇಳುತ್ತೆ, ಆದ್ರೆ ಒಬ್ಬ ಸ್ಟ್ರಾಟಜಿಸ್ಟ್ ಯಾಕಾಯ್ತು ಅಂತ ಕೇಳ್ತಾನೆ. ಬನ್ನಿ, ಅದನ್ನ ವಿಶ್ಲೇಷಣೆ ಮಾಡೋಣ. ಗೆದ್ದ ಅಭ್ಯರ್ಥಿ ಬಸವರಾಜ ಮತ್ತಿಮೂಡ್. ಅವರ ಶಕ್ತಿಯನ್ನು ನೋಡಿದ್ರೆ 2 ಬಾರಿ ಶಾಸಕರಾದ ಅನುಭವ, ಯಾವುದೇ ಕಳಂಕ ಇಲ್ಲದ ಕ್ಲೀನ್ ಇಮೇಜ್, ಜೊತೆಗೆ ಪಕ್ಷದ ಬಲವಾದ ಬೆಂಬಲ. ಮತ್ತೊಂದು ಕಡೆ ದೌರ್ಬಲ್ಯಗಳು ಇದ್ವು, ಮುಖ್ಯವಾಗಿ ಈಡೇರದ ಭರವಸೆಗಳು. ಅದೇ ನೀರು, ಅದೇ ರಸ್ತೆ ಸಮಸ್ಯೆಗಳು ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಿದ್ವು. ಹಾಗಾದ್ರೆ ಮತದಾರರ ಮನಸ್ಸಲ್ಲಿದ್ದ ಅಸಲಿ ವಿಷಯಗಳೇನು? ನಮ್ಮ ವಿಶ್ಲೇಷಣೆ ಪ್ರಕಾರ 3 ಮುಖ್ಯ ಅಂಶಗಳು.
ಮೊದಲನೆಯದು ವೆಲ್ಫೇರ್ ಫಟೀಗ್, ಅಂದ್ರೆ ಕಲ್ಯಾಣ ಯೋಜನೆಗಳ ಬಗ್ಗೆ ಒಂದು ರೀತಿ ಬೇಸರ. ಸಣ್ಣ ಪುಟ್ಟ ಗಿಫ್ಟ್ಗಳು ಸಾಕು, ನಮಗೆ ಶಾಶ್ವತ ಪರಿಹಾರ ಬೇಕು ಅನ್ನೋ ಮನಸ್ಥಿತಿ. ಎರಡನೆಯದು ಡೆವಲಪ್ಮೆಂಟ್ ಗ್ಯಾಪ್, ಅಂದ್ರೆ ಅಭಿವೃದ್ಧಿಯ ಅಂತರ. ಅದೇ ಹಳೆ ರಸ್ತೆ, ಅದೇ ನೀರಿನ ಸಮಸ್ಯೆ. ಮೂರನೆಯದು ಜಾಬ್ಸ್ ಕ್ರೈಸಿಸ್, ಅಂದ್ರೆ ಉದ್ಯೋಗದ ಕೊರತೆ. ನಮ್ಮ ಮಕ್ಕಳಿಗೆ ಇಲ್ಲೇ ಭವಿಷ್ಯ ಇಲ್ಲ ಅನ್ನೋ ಆತಂಕ. ಇವು ಕೇವಲ ದೂರುಗಳಲ್ಲ, ಇವೇ ಚುನಾವಣೆಯ ಫಲಿತಾಂಶವನ್ನ ನಿರ್ಧರಿಸಿದ ಶಕ್ತಿಗಳು. ಒಬ್ಬ ಒಳ್ಳೆಯ ಸ್ಟ್ರಾಟಜಿಸ್ಟ್ ಕೇವಲ ಸಮಸ್ಯೆಗಳನ್ನಷ್ಟೇ ಗುರುತಿಸೋದಿಲ್ಲ, ಅದಕ್ಕೆ ಪರಿಹಾರದ ಒಂದು ನೀಲನಕ್ಷೆಯನ್ನು ತಯಾರಿಸ್ತಾನೆ. ಹಾಗಾದ್ರೆ ಈ ಜನರ ಸಮಸ್ಯೆಗಳಿಗೆ ನೇರ ಪರಿಹಾರ ನೀಡುವಂತಹ ಒಂದು ಬ್ಲೂಪ್ರಿಂಟ್ ಹೇಗಿರುತ್ತೆ ನೋಡೋಣ ಬನ್ನಿ. ಯೋಜನೆ ಅಂದ್ರೆ ಮೂರೇ, ಆದ್ರೆ ಸ್ಪಷ್ಟ ಮತ್ತು ದೊಡ್ಡ ಭರವಸೆಗಳು. ಚಿಕ್ಕಪುಟ್ಟ ವಿಷಯಗಳಲ್ಲ, ಜನರ ಬದುಕನ್ನೇ ಬದಲಿಸಬಲ್ಲ ಗುರಿಗಳು. ಮೊದಲನೆಯದು ಪ್ರತಿ ಮನೆಗೂ 24/7 ಪೈಪ್ ನೀರು. ಎರಡನೆಯದು ಎಲ್ಲಾ ಕಾಲದಲ್ಲೂ ಓಡಾಡಬಲ್ಲ ಪಕ್ಕಾ ರಸ್ತೆಗಳು. ಮತ್ತು ಮೂರನೆಯದು ಕೃಷಿ ಆಧಾರಿತ ನಿಜವಾದ ಉದ್ಯೋಗಗಳು. ಇವು ಬರೀ ಭರವಸೆಗಳಲ್ಲ, ಪ್ರತಿಯೊಂದರ ಹಿಂದೆ ಒಂದು ವಿವರವಾದ ಪ್ರಾಜೆಕ್ಟ್ ಇದೆ. ನೀರಿನ ಯೋಜನೆ ಅಂದ್ರೆ ಸುಮಾರು 5 ಲಕ್ಷ ಜನರಿಗೆ ಶಾಶ್ವತವಾಗಿ ನೀರು ಸಿಗಬೇಕು. ರಸ್ತೆ ಯೋಜನೆ ಅಂದ್ರೆ ಜನರ ಪ್ರಯಾಣದ ಖರ್ಚು, ಸಮಯ ಎರಡೂ ಉಳಿಬೇಕು. ಇನ್ನು ಅಗ್ರೋ ಪಾರ್ಕ್ ಅಂದ್ರೆ ಕನಿಷ್ಠ 10,000 ಹೊಸ ಉದ್ಯೋಗಗಳು ಸೃಷ್ಟಿಯಾಗಬೇಕು. ಹೀಗೆ ಜನರ ದೂರನ್ನ ಒಂದು ದೃಷ್ಟಿಕೋನವಾಗಿ, ಒಂದು ಯೋಜನೆಯಾಗಿ ಬದಲಾಯಿಸೋದು. ಆದ್ರೆ ಕಾಗದದ ಮೇಲೆ ಎಷ್ಟೇ ಅದ್ಭುತವಾದ ಯೋಜನೆ ಇದ್ರೂ ಅದು ಜನರನ್ನು ತಲುಪದಿದ್ರೆ ಪ್ರಯೋಜನವಿಲ್ಲ ಅಲ್ವಾ? ಹಾಗಾದ್ರೆ ಈ ನೀಲನಕ್ಷೆಯನ್ನ ಒಂದು ಗೆಲುವಾಗಿ ಪರಿವರ್ತಿಸೋದು ಹೇಗೆ? ಉತ್ತರ ಇರೋದು ಗ್ರೌಂಡ್ ಗೇಮ್ನಲ್ಲಿ. ಇದು ಕೇವಲ ಮೆಕ್ಯಾನಿಕಲ್ ಸಿಸ್ಟಮ್ ಅಲ್ಲ, ಇದು ಜನರೊಂದಿಗೆ ಬೆಸೆಯುವ ಒಂದು ವ್ಯವಸ್ಥೆ. ಪ್ರತಿ ವಾರ ಮನೆ ಮನೆಗೆ ಭೇಟಿ ನೀಡೋ ಬೂತ್ ಮಟ್ಟದ ತಂಡಗಳು, 50ಕ್ಕೂ ಹೆಚ್ಚು ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ ಕ್ಷಣಾರ್ಧದಲ್ಲಿ ಮಾಹಿತಿ ರವಾನೆ, ಯುವ ಮೋರ್ಚಾದಿಂದ ಕೌಶಲ್ಯ ಮೇಳ, ಸ್ಪೋರ್ಟ್ಸ್ ಮೂಲಕ ಯುವಕರನ್ನ ತಲುಪೋದು, ಮಹಿಳಾ ಮೋರ್ಚಾದಿಂದ ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರನ್ನ ತಲುಪೋದು. ಈ ಇಡೀ ರಚನೆಯ ಉದ್ದೇಶ ಕೇವಲ ನಮ್ಮ ಮಾತು ಹೇಳೋದಲ್ಲ, ಜನರ ಮಾತು ಕೇಳೋದು, ಅವರೊಂದಿಗೆ ಒಂದು ನಿಜವಾದ ಸಂಬಂಧವನ್ನು ಬೆಳೆಸೋದು. ಹಾಗಾದ್ರೆ ಈ ಎಲ್ಲಾ ಡೇಟಾ, ಈ ಎಲ್ಲಾ ವಿಶ್ಲೇಷಣೆಯ ನಂತರ ತಲುಪಿದ ಅಂತಿಮ ನಿರ್ಧಾರವಾದರೂ ಏನು? ರಾಜಕೀಯ, ಡೇಟಾ ಮತ್ತು ಜನರ ಘನತೆಯ ನಡುವಿನ ಸಂಬಂಧದ ಬಗ್ಗೆ ಇದು ನಮಗೆ ಏನು ಹೇಳುತ್ತೆ? ನಮ್ಮ ಅಂತಿಮ ಶಿಫಾರಸು ತುಂಬಾ ಸರಳವಾಗಿತ್ತು ಮತ್ತು ಸ್ಪಷ್ಟವಾಗಿತ್ತು: ಹಾಲಿ ಶಾಸಕರನ್ನೇ ಉಳಿಸಿಕೊಳ್ಳಿ. ಯಾಕೆ ಈ ನಿರ್ಧಾರ? ಯಾಕಂದ್ರೆ ಡೇಟಾ ಸ್ಪಷ್ಟವಾಗಿ ಹೇಳ್ತಿತ್ತು, ಅವರೀಗಾಗಲೇ 2 ಬಾರಿ ಗೆದ್ದಿದ್ದಾರೆ, ಸ್ಥಿರವಾದ ಬೆಂಬಲ ಇದೆ, ಕ್ಲೀನ್ ಇಮೇಜ್ ಇದೆ, ಅವರು ಸ್ಥಳೀಯರು, ಪಕ್ಷದ ಸಂಘಟನೆ ಅವರ ಜೊತೆಗಿದೆ. ಇಲ್ಲಿ ಸಮಸ್ಯೆ ಇದ್ದಿದ್ದು ಅಭ್ಯರ್ಥಿಯದಲ್ಲ, ಸಂದೇಶದ್ದಾಗಿತ್ತು. ಹಾಗಾಗಿ ನಮ್ಮ ಕಾರ್ಯತಂತ್ರ ವ್ಯಕ್ತಿಯನ್ನ ಬದಲಿಸುವುದಾಗಿರಲಿಲ್ಲ, ಬದಲಾಗಿ ಅದೇ ವ್ಯಕ್ತಿಗೆ ಜನರ ನಿಜವಾದ ಸಮಸ್ಯೆಗಳನ್ನ ಪರಿಹರಿಸಬಲ್ಲ ಒಂದು ಶಕ್ತಿಯುತವಾದ ಅಭಿವೃದ್ಧಿ ಯೋಜನೆಯನ್ನ ನೀಡುವುದಾಗಿತ್ತು. ಇದೆಲ್ಲವೂ ನಮ್ಮನ್ನೊಂದು ಕೊನೆಯ ಆದ್ರೆ ಅತಿ ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಈ ಡೇಟಾ ಯುಗದಲ್ಲಿ ಚುನಾವಣೆ ಗೆಲ್ಲೋಕೆ ನಮ್ಹತ್ರ ಅದ್ಭುತವಾದ ಸಾಧನೆಗಳಿವೆ. ಆದ್ರೆ ಈ ಸಾಧನೆಗಳನ್ನ ಕೇವಲ ಗೆಲುವಿಗಾಗಿ ಬಳಸ್ತಿದ್ಯೋ ಅಥವಾ ಉತ್ತಮ ಆಡಳಿತ ನೀಡೋದಕ್ಕಾಗಿಯೋ ಅಂತ ಖಚಿತಪಡಿಸ್ಕೊಳ್ಳೋದು ಹೇಗೆ? ನಮ್ಮ ಸಂವಿಧಾನದ ಆಶಯದಂತೆ ಪ್ರತಿಯೊಬ್ಬ ನಾಗರಿಕನ ಘನತೆಯನ್ನು ಎತ್ತಿ ಹಿಡಿಯುವಂಥ ಕ್ಷೇತ್ರವನ್ನು ನಿರ್ಮಿಸುವುದೇ ನಮ್ಮ ಅಂತಿಮ ಗುರಿಯಾಗಬೇಕಲ್ವೇ? ಆ ದಿಕ್ಕುನಲ್ಲಿ ಮಾಹಿತಿಪೂರ್ಣ ಸಾರ್ವಜನಿಕ ಚರ್ಚೆಗಳು ಅತ್ಯಗತ್ಯ. ನೀವು ಕೂಡ ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042241602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ